ಏನು ಕ್ರಪ್ಪ ನೀವು ಕ್ಲೀನ್ ಮಾಡ್ತಾ ಇದ್ದೀರಾ? ಯಾರು ಕ್ಲೀನ್ ಮಾಡ್ತಾ ಇತ್ತು? ಇವರಾ? ಏನು ನಿಮ್ಮ ಹೆಸರು? ಹಾಂ, ವಾಸುದೇವ್. ಎಷ್ಟನೇ ಕ್ಲಾಸು? 5ನೇ ಕ್ಲಾಸಾ? ಯಾಕೆ ನೀನು ಕ್ಲೀನ್ ಮಾಡ್ತಾಯಿದ್ದೆ? ಪರ್ಕೆ ಯಾಕೆ ಅಲ್ಲೇ ಇಟ್ಬಿಟ್ಟೆ? ಏನಂತ ಏನಂತ ಟೈಮ್ ಟೇಬಲ್ ಹಾಕಿದರೆ? ಏನು ಹಾಸ್ಟೆಲಲ್ಲಿ ಟೈಮ್ ಟೇಬಲ್ ಹಾಕಿದ್ದೀರಾ? ಚಿಕ್ಕನ್ ಕರಿ. ಒಬ್ರು ಕಸ ಗುಡಿಸೋದು, ಒಬ್ರು ನೆಲ ಒರೆಸೋದು, ಸಂಜೆನೂ ನೆಲ ಒರೆಸೋದಾ? ಏನು ಸಂಜೆ ಕಸ ಗುಡಿಸ್ ನಿಮ್ಮ ಕೈಲಿ ಮಾಡಿಸ್ತಾರಾ? ಇದು ಹಳೆ ಲಿಸ್ಟ್ ಬೋರ್ಡ್ ಅಂತ ಹಾಕಿ ಅವರು ಇದು ಸರ್ತೆ ಇದ್ದಾಗ ಅವ್ರು ಮಾಡಿ ಅಂತ ಹಾಸ್ಟೆಲ್ ಸರ್ ಹೇಳಿದಾರ? ವಾರ್ಡನ್ ಸರ? ಸರ್ತೆ ಇದ್ದಾಗ ಅವ್ರು ಮಾಡಿ. ಸರ್ತಿ ಸಾಲಲ್ಲ? ಹಾಂ. ಯಾರ್ರಿ ಅವರು? ಸರ್ ವಾರ್ಡನ್. ಎರಡು ನಿಮಿಷ ರೀ. ಬಂಧುಗಳು ನಮಸ್ಕಾರ. ನಾನು ಚೆನ್ನಯ್ಯ KRS ಪಕ್ಷದ ಜಿಲ್ಲಾಧ್ಯಕ್ಷ. ನೀವು ಬಹುತೇಕವಾಗಿ ನೀವು ನೋಡ್ತಿರ್ಬೋದು, ಸರ್ಕಾರಿ ವಿದ್ಯಾರ್ಥಿ ನಿಲಯದಲ್ಲಿ ಮಕ್ಕಳನ್ನ ಅದೇನು ಕೆಲಸಕ್ಕೆ ಇಟ್ಕೊಂಡಿರ್ತಾರೋ ಅಥವಾ ಏನಕ್ಕೆ ಇಟ್ಕೊಂಡಿರ್ತಾರೋ ಗೊತ್ತಿಲ್ಲ. ನಾವಿಲ್ಲಿ ಇವತ್ತು ಕುಣಿಗಲ್ಲು ಸರ್ಕಾರಿ ವಿದ್ಯಾರ್ಥಿ ನಿಲಯಲ್ಲಿ ಬಂದಿದ್ದೀವಿ. ಇವತ್ತು ನೀವು ನೋಡ್ತಿರ್ಬೋದು, ನಮ್ಮ ಮಕ್ಕಳು ಪಾಪ ಜಸ್ಟ್ ಒಂದು ವಿಸಿಟ್ ಮಾಡಿದೆ. ಆ ಮಕ್ಕಳು ಹೇಳ್ತಿದ್ದಾರೆ, ಆ ಕ್ಲೀನ್ ಮಾಡ್ತಿರೋ ಮಕ್ಕಳು ನಮ್ಮನ್ನು ನೋಡಿ ಪರ್ಕೆನ ಸೈಡಲ್ಲಿ ಇಟ್ಬಿಟ್ಟು ಹುಡುಗ ನಮ್ಮ ಜೊತೆ ಸಿಕಂದರ್ ಅವರು ಇದ್ದಾರೆ, ಅಲ್ಪಸಂಖ್ಯಾತರ ಘಟಕದ ಅಧ್ಯಕ್ಷರು, ಮತ್ತು ನವಾಜ್ ಅವರಿದ್ದಾರೆ, ನಮ್ಮ ತುರುವೇಕೆರೆ ತಾಲೂಕಿನ ಕಾರ್ಯದರ್ಶಿ ಕೀರ್ತಿಕುಮಾರ್ ಅವರಿದ್ದಾರೆ. ಇಷ್ಟು ಇನ್ನು ಹಾಸ್ಟೆಲ್ ಅಂತಂದರೆ ಏನಿದೇನೋ ಕುರಿ ಏನು ಕೊಟ್ಟಿಗೆನ ಅನ್ನೋ ಮಟ್ಟಕ್ಕೆ ಕಾಣಿಸ್ತದೆ. ಇಲ್ಲಿ ಸ್ವಚ್ಛತೆ ಬಗ್ಗೆ ನಾವಿಲ್ಲಿ ಹೇಳಬೇಕು ಅಂದರೆ ಮಕ್ಳ ಕೈಲೇ ಮಾಡ್ತಾರಂತೆ. ಅದು ಟೈಮ್ ಟೇಬಲ್ ಕೊಟ್ಟಿದ್ದಾರಂತೆ. ಏನಂತ, ಒಬ್ರು ಸಂಜೆ ಕ್ಲೀನ್ ಮಾಡೋಕು, ಒಬ್ರು ಸಂಜೆ ನೆಲ ಒರೆಸೋದು ಟೈಮ್ ಟೇಬಲ್ ಲಿಸ್ಟ್ ಹಾಕಿದ್ದೀರಾ? ಇದು ಮಾಡೋ ಟೈಮ್ ಟೇಬಲ್ ಲಿಸ್ಟ್ ಇದೆ. ಇಲ್ಲಿ ತೊಂಬರಪ್ಪ ಎಲ್ಲ ಅಂಟಿಸಿದ್ದಾರೆ ಹಿಂದೆಗಡೆನಾ? ಹಾಂ ನೋಡಿ, ಭಾನುವಾರ ಕಸದ ಸಾರಥಿಗಳು ನೋಡಿ. ಇವರು ಯಾವ ಥರ ಮಕ್ಕಳನ್ನ ಏನೋ ಹೇಳಿ. ಇಲ್ಲಿ ನಮ್ಮನ್ನು ಸೇರಿಸಿದ್ದೀರಿ. ಇಲ್ಲಿ ನೀವು ನೋಡ್ತಿರ್ಬೋದು, ಕಸದ ಸಾರಥಿಗಳು, ಕಸ ಗುಡ್ಸೋಕ್ಕೂ ಸಾರಥಿಗಳು ಅಂತೆ ಮಕ್ಕಳನ್ನ ಇಟ್ಕೊಂಡಿದ್ದಾರೆ. ಇಲ್ಲಿರೋರು ಮಾಡ್ತಾ ಇಲ್ಲ. ನಮ್ಮ ಗಮನಕ್ಕೆ ಸಾಕಷ್ಟು ಫೋನ್ ಕರೆ ಬಂದಿಲ್ಲ. ಪೋಷಕರು ಅಥವಾ ಕೆಲವರು ಫೋನ್ ಮಾಡಿರ್ತಾರೆ, ಹಾಸ್ಟೆಲ್ಗಳಲ್ಲಿ ಈ ಥರ ಇದೆ, ಮಕ್ಳ ಕೈಲಿ ಎಲ್ಲ ಕ್ಲೀನ್ ಮಾಡ್ತಾರೆ, ಈ ಥರ ಎಲ್ಲ ಬೇರೆ ಥರ ಬಳಸ್ಕೋತಾರೆ ನೋಡಿ ಅಂತ ಫೋನ್ ಮಾಡಿದ ಸಂದ್ರೆ ಇವತ್ತು ನಾವಿಲ್ಲಿ ಬಂದಿದ್ದೀವಿ ಕುಣಿಗಲ್ ತಾಲೂಕಲ್ಲಿ. ಕುಣಿಗಲಲ್ಲೇ ಮಕ್ಳ ಕೈಲಿ ನೋಡಿ, ಇದು ಯಾವುದೋ ಟೈಮ್ ಟೇಬಲ್ ನಾವೆಲ್ಲ ಓದ್ಕೊಳ್ಳುವಾಗ ನಾವು ಓದುವ ಸಂದರ್ಭದಲ್ಲಿ ಟೈಮ್ ಟೇಬಲ್ ಅಂತ ಕೊಡೋರು, ಇಂಥ ಗಂಟೆ ಇಂಥ ಸಬ್ಜೆಕ್ಟ್ ಓದಬೇಕು, ಆ ಥರ ಟೈಮ್ ಟೇಬಲ್ ಕೊಡೋರು. ಇಲ್ಲಿ ಮಕ್ಳಿಗೆ ಒಂದು ಟೇಬಲ್ ಹಾಕ್ಬಿಟ್ಟವ್ರು, ವಾರ್ಡನ್ ಅಂತೆ. ವಾರ್ಡನ್ ಸಹಿ ಹಾಕ್ಸಿಲ್ವರಪ್ಪ? ಯಾರು ವಾರ್ಡನ್ ಸಹಿ ಹಾಕ್ಸಿಲ್ವಾ? ಕರಿ ಅವ್ರನ್ನ ಬಂದ್ರಿ ಇಲ್ಲಿ. ವಾರ್ಡನ್ ಸರ್ ಬಂದಿಲ್ವಾ? ಎಷ್ಟು ದಿನಕ್ಕೊಂದ್ಸಲ ಬರ್ತಾರೆ? ಎಷ್ಟು ದಿನಕ್ಕೊಂದ್ಸಲ ಬರ್ತಾರೆ? ದಿನ ಬರ್ತಾರ? ಆಯ್ತು. ಇಲ್ಲಿ ನೋಡಿ, ನಾನು ಈ ಮೆನು ಓದ್ಬಿಡ್ತೀನಿ ನೋಡಿ. ಇದು ಹೆಂಗೆ ಅಂದ್ರೆ, ಏನ್ ಕೆಲ್ಸಕ್ಕೆ ಬಾಲ ಕಾರ್ಮಿಕರು ಅನ್ನಿಸ್ತದೆ. ಇವರೆಲ್ಲ ಮಕ್ಕಳಲ್ಲಿ ಹಾಸ್ಟೆಲ್ ಸೇವೆ ಮಾಡಕ್ ಬಾಲ ಕಾರ್ಮಿಕರಿಗೆ ಓದಕ್ಕೆ ಇಟ್ಕೊಂಡಿಲ್ಲ, ಬಾಲ ಕಾರ್ಮಿಕರ ತರ ಇಟ್ಕೊಂಡಿದ್ದಾರೆ. ಭಾನುವಾರ ರತನ್ ಕಸ ಗುಡಿಸುವವರು, ನೆಲ ಒರೆಸೋರು ನಂದನ್, ಸಂಜೆ ಮಧು, ಆಮೇಲೆ ಸೋಮವಾರ ಸಂದೇಶ್ ಕಸ ಗುಡಿಸೋರು, ನೆಲ ಒರೆಸೋರು ತರುಣ್, ಸಂಜೆ ಕಸ ಗುಡಿಸೋರು ಹೇಮಂತ್, ಮಂಗಳವಾರ ನೋಡಿ ಗಿರೀಶು, ನೆಲ ಒರೆಸೋರು ಸುಮಂತ್, ವಾಸು DY ಅಂದ್ರೆ ಕಸ ಗುಡಿಸೋರು ಸಂಜೆ. ಬುಧವಾರ ಇವತ್ತು ಯಾರಪ್ಪ? ವಾಸುದೇವ ಕಸ ಗುಡಿಸೋರು ಯಾರು? ಬರಪ್ಪ ಇಲ್ಲಿ. ಈ ವಾಸುದೇವ ಇದು ನೋಡಿ, ನಾಚಿಕೆ ಆಯ್ತದೆ ಇಲ್ಲಿ ವ್ಯವಸ್ಥೆ ನೋಡಿದ್ರೆ. ಅಧಿಕಾರಿಗಳೇನು ಕತ್ತೆ ಕಾಯಕಿದಾರ ಇಲ್ಲ ಏನಾರ ಬೇರೆ ಕೆಲಸ ಮಾಡಕ್ಕಿದಾರ ಗೊತ್ತಿಲ್ಲ. ನಿನ್ನ ಹೆಸರು ವಾಸುದೇವನ? ಇವತ್ತ ನಿಮ್ ಸರ್ತಿನಾ? ಇವತ್ತು ನಿಮ್ ಸರ್ತಿ. ಏನ್ರಿ ಇದು ವ್ಯವಸ್ಥೆ? ಆಮೇಲೆ ವಾಸುದೇವ, ಇವತ್ತು ಬುಧವಾರ ವಾಸುದೇವ, ಮಧ್ಯಾಹ್ನ ನೆಲ ವರ್ಷರು ಮಲ್ಲಿಕಾರ್ಜುನ ಯಾರಪ್ಪ? ಮಲ್ಲಿಕಾರ್ಜುನ ಯಾರು? ಬರಬೇಲೆ. ಇವತ್ತ ನೀವು ನೆಲ ವರ್ಷರ ಮಧ್ಯಾಹ್ನ? ಮಧ್ಯಾಹ್ನ ನೆಲ
ಈಗ ನೆಲ ಒರ್ಸದ? ಈಗ ನೀವೇ ನೆಲ ಒರ್ಸೋದು. ನಿಮ್ಮೂರು ಯಾವುದು? ಯಾದಗಿರಿ. ಪೇಸಿ ತಂದಣಪ್ಪ. ಯಾದಗಿರಿಯಿಂದ ಬಂದು ಇಲ್ಲಿ ನೋಡಿ, ಯಾದಗಿರಿಯಲ್ಲಿ ದೂರ ಕುಣಿಗಲ್ಲಿ ಮಕ್ಕಳನ್ನೇ ಏನು ಕೂಲಿಗೆ ಇಟ್ಕೊಂಡಿದ್ದಾರೆ, ಕೆಲ್ಸಕ್ಕೆ ಇಟ್ಕೊಂಡಿದ್ದಾರೆ ಇವರು. ಸಂಬಂಧಪಟ್ಟ ಅಧಿಕಾರಿಗಳು ಅಥವಾ ಮಾಡಿಸ್ತೀನಿ. ಆಮೇಲೆ ಮಂಜುನಾಥ್ ಯಾರು? ಮನೋಜ್ ಡಿಆರ್ ಸಂಜೆ ಕಸ ಗುಡ್ಸರು. ಮನೋಜ್ ಯಾರ ಡಿಆರ್? ಕರೀರಪ್ಪ ಅವ್ರ ಮಕ್ಕಳನ್ನೆಲ್ಲ ಕರಿ, ಅಲ್ಲೂ ಕರಿ. ಟೈಮ್ ಟೇಬಲ್ ಹಾಕ್ಬಿಟ್ಟಿದ್ರಲ್ರಿ. ಏನ್ರಿ ಇವರು? ನೆಕ್ಸ್ಟ್ ರೂಮಲ್ಲಿ ಇದೇ ತರ ಇದೆ. ಮತ್ತೆ ನಾವ್ ಇನ್ನೊಂದು ರೂಮಲ್ಲಿ ಯಾವ ತರ ಇದೆ ತೋರಿಸ್ತೀನಿ. ಒಂದೊಂದು ರೂಮ್ಗೆ ಒಂದೊಂದು ಟೇಬಲ್ ಕೊಟ್ಟಿದ್ದಾರೆ. ಏನಪ್ಪ ಎಷ್ಟನೇ ಕ್ಲಾಸ್ ಎಲ್ಲ? 9th. ಹಾ, ನಿಮ್ಗೆ ಟೈಮ್ ಟೇಬಲ್ ಕೊಟ್ಟಿದ್ದಾರಾ? ಸ್ವಚ್ಛತೆ ಬಗ್ಗೆ ಏನ್ರಿ ಇದು ಅನಿಷ್ಟ ಪದ್ಧತಿ? ಗುಡ್ಸಲ್ಲ ಅಂತಾರೆ, ಅದಕ್ಕೆ ಟೈಮ್ ಟೇಬಲ್ ಹಾಕೊಳ್ಳಿ. ಯಾರು ಗುಡ್ಸಲ್ಲ ಅಂತಾರೆ? ಸ್ಟ್ರೈಟ್ ಹಿಡ್ಕೊ. ಮಕ್ಕಳು ಮಾಡಂಗಿಲ್ಲ ಅದಕ್ಕೆ ಅಂತ ಕೆಲಸ ಓದೋರು ನೀವು ಮಾಡಂಗಿಲ್ಲ. ವ್ಯವಸ್ಥೆ ನೋಡಿ, ಇಲ್ಲೂ ಟೈಮ್ ಟೇಬಲ್ ಪ್ರತಿಯೊಂದು ರೂಮಲ್ಲೂ. ಇದು ಎಷ್ಟನೇ ಕ್ಲಾಸ್ ರೂಮ್? ಇದು 9th ಸ್ಟ್ಯಾಂಡರ್ಡ್. ಇದು 9ನೇ ತರಗತಿ ರೂಮು. ಪ್ರತಿಯೊಂದು ರೂಮಲ್ಲೂ ಒಂದು ಟೈಮ್ ಟೇಬಲ್ ಕೊಟ್ಟಿದ್ದಾರೆ. ಮಕ್ಕಳು ಮಧ್ಯಾಹ್ನ ಬೆಳಿಗ್ಗೆ ಕಸ ಗುಡಿಸ್ಬೇಕು, ನೆಲ ಒರೆಸ್ಬೇಕು, ತಿರ್ಗಾ ಮಧ್ಯಾಹ್ನ ಒಬ್ರು, ತಿರ್ಗಾ ಸಂಜೆ ಒಬ್ರು. ಇದು ಹೆಂಗಿದೆ ನೋಡಿ. ಏನ್ರಿ ಇದು? ಯಾಕೆ ಬಂಗ್ ಓಡಾಡ್ತದ್ಯಾ? ಮತ್ತೆ ನೆಕ್ಸ್ಟ್ ಇದು 9th ಸ್ಟ್ಯಾಂಡರ್ಡಾ? 9th. 10th ಸ್ಟ್ಯಾಂಡರ್ಡ್ ಒನ್. ಅಲ್ಲಿ ಯಾವ ಸ್ಥಿತಿ ಇದೆ ನೋಡೋಣ. ಏನ್ ಸಂಬಳಕ್ಕೆ ಇಟ್ಕೊಂಡಿದ್ದಾರೆ ಅಂದ್ರಿ ಮಕ್ಕಳನ್ನ? ಇಷ್ಟೆಲ್ಲ ಎಷ್ಟನೇ ಕ್ಲಾಸ್ ಅಪ್ಪ ಇದು? 8th. ಇದು 9th. ಟೈಮ್ ಟೇಬಲ್ ಏನು ಅರ್ಧ ಹಾಕ್ಬಿಟ್ಟಿದ್ದಾರೆ ನೋಡಿ. ಲೈಟ್ ಹಾಕಿ ನೋಡಿ, ಇಲ್ಲೂ ಟೈಮ್ ಟೇಬಲ್ ಕೊಟ್ಟಿದ್ದಾರೆ. ಯಾರು ನೀವು? ಸರಿ, ಮಕ್ಕಳನ್ನ ಓದ್ಸಕ್ಕೆ ಮಕ್ಕಳನ್ನ ಓದ್ಸಕ್ಕೆ ಎಲ್ಲಿರೋದು ನೀವು? ಇಲ್ಲೇ ಅದ್ಲೇ ಮೊಬೈಲ್ ಮೊಬೈಲ್ ಏನು ಕೆಲಸ ಮಾಡೋದು ನೀವು? ಟೀಚರ್ ಸರ್. ಟೀಚರ್. ಇಲ್ಲಷ್ಟೇ ಆಗಿದ್ರಾ? ಇಲ್ಲ, ಇವಾಗ ಒಂದು 2 ದಿನ ಇಲ್ಲೇ ರೂಮಲ್ಲಿ ಇರೋದು ನಾವು. ಎಲ್ಲಿ ಎಷ್ಟು ದಿನದ ಇದ್ದೀರಿ? ನಾವು ಇವಾಗ ಒಂದು 2 ದಿನ. ಯಾರು ಪರ್ಮಿಷನ್ ಕೊಟ್ಟಿದ್ದು ನಿಮಗೆ? ಸರ್, ಇಲ್ಲಿ ಸರ್ ಪರ್ಮಿಷನ್ ಮಾತಾಡಿ ಕೊಡಿಸ್ತೀನಿ ಅಂತ ಹೇಳಿ. ಟೀಚರ್ ಇಲ್ಲಿ ಮಕ್ಕಳು ಕಂಟ್ರೋಲ್ಗೆ ಯಾರು ಇಲ್ಲ ಸರ್, ಯಾರು ಓದ್ತಾ ಇಲ್ಲ. ಸರ್ ಹೆಂಗ್ ಹೋಗ್ತಾರಲ್ವ? ನೀವೇನು ಮಾಡ್ತಾ ಇದ್ದೀರಾ? ಟೀಚರ್. ಯಾವ ಹೈಸ್ಕೂಲು ಅಥವಾ ಇಲ್ಲ, ಹೈಸ್ಕೂಲು ಮಾಡ್ತೇನೆ. HPS ಹೈಸ್ಕೂಲ್. ನಿಮ್ಮ ಹೆಸರು? ರಾಹುಲ್ ಅಂತ. ಯಾವ ಸ್ಕೂಲಲ್ಲಿ? ಇಲ್ಲೇ BJS ವರ್ಕ್ ಮಾಡ್ತೇನೆ. BJS ಅಲ್ಲಿ. ಏನು ಸ್ಯಾಲರಿ ಟೈಪ್ ಏನಾದ್ರು ತೊಗೊಳ್ತಾರೆ? ಏನಿಲ್ಲ. ನೀವು ಪೇರೆಂಟ್ಸ್ ಬನ್ನಿ, ನಾನು ಒಂದ್ಸಲ ಪೇರೆಂಟ್ಸ್ ಮಾತಾಡಿಸ್ತೀನಿ. ನಿಮ್ಮ ಮಕ್ಕಳನ್ನ ಕೆಲಸ ಇಟ್ಕೊಂಡಿದ್ದಾರೆ, ನೆಲ ಒರ್ಸಕ್ಕೆ, ಕಸ ಒರ್ಸಕ್ಕೆ ಇಟ್ಕೊಂಡಿದ್ದಾರೆ ಇಲ್ಲಿ. ನೀವು ಹಾಸ್ಟೆಲ್ ಯಾವ ಊರು ನಿಮ್ದು? ತುರುವೇಕೆರೆನಾ? ತುರುವೇಕೆರೆ ಯಾವ ಊರು? ತುರುವೇಕೆರೆ ಟೌನೆಯಾ? ತುರುವೇಕೆರೆ ಹಾಸ್ಟೆಲ್ ಇಲ್ವಾ ನಿಮಗೆ? ಯಾಕೆ ನಾವು ತುರುವೇಕೆರೆ, ನಮ್ಮವರು ಒಬ್ರು ಬನ್ನಿ ಇಕ್ಕಿದ್ದೆ ಬೆಂಡ್ ಮಾಡ್ಬಿಡಮ್ಮ. ಸ್ಟ್ರೈಟ್ ಇವರು ತುರುವೇಕೆರೆ KRS ಪಕ್ಷದವರು, ನಮ್ಮ ಸ್ನೇಹಿತರು. ಹಾಸ್ಟೆಲ್ ಇರ್ಲಿಲ್ಲ ತುರುವೇಕೆರೆ? ಇಲ್ಲೆಲ್ಲ ಕಸ ಗುಡ್ಸಕ್ಕೆಲ್ಲ ಇಟ್ಟಿದ್ದಾರಂತೆ. ಇಲ್ಲೆಲ್ಲ ಕಸ ಗುಡ್ಸಕ್ಕೆ, ನೆಲ ಒರ್ಸಕ್ಕೆಲ್ಲ ಇಟ್ಕೊಂಡಿದ್ದಾರೆ ನಿಮ್ಮ ಮಕ್ಕಳನ್ನ. ಏನ್ ಹೇಳ್ತೀರಾ ಇದ್ರ ಬಗ್ಗೆ? ನಿಮ್ಮ ಹೆಸರು? ಜಯಲಕ್ಷ್ಮಿ ಅಂತ. ಏನ್ ಹೇಳ್ತೀರಾ ಇದ್ರ ಬಗ್ಗೆ? ನಮ್ಗೆ ಇದ್ರ ಬಗ್ಗೆ ಏನ್ ಗೊತ್ತಿಲ್ಲ. ಮಕ್ಕಳು ಓದೋದು ಎಜುಕೇಶನ್ ಎಲ್ಲ ತುಂಬಾ ಚೆನ್ನಾಗಿದೆ. ಅಲ್ಲಿ ಸೇರಿಸಿ ಅಂತ ಯಾರೋ ಇದೇ ತರ ತುರುವೇಕೆರೆಯಿಂದ ಟೀಚರ್ ಹೇಳಿದಕ್ಕೆ ಅವ್ರ ಕಡೆಯಿಂದ ನಾವು ಸ್ವಲ್ಪ ಓದ್ಲಿ, ಮಗ ಸ್ವಲ್ಪ ತುಂಟ, ಅಕ್ಕಪಕ್ಕ ಇದ್ರೆ ಜಾಸ್ತಿ ಬಂದು ಹೋಗೋದು ಮಾಡ್ತಾನಂತ ಓದ್ಲಿ ಅಂತ ದೂರ ಇಟ್ಟಿದ್ದೀರಾ? ಅಲ್ಲಿದ್ರೆ ಮನೆಗೆ ಬರ್ತಾನೆ ಅಥವಾ ಇನ್ನೊಂದಿಲ್ಲ ದೂರ ಇರ್ತಿದ್ದೀರಾ ಅಲ್ವಾ? ಆಯ್ತು ನೋಡಿ, ತುರುವೇಕೆರೆಯಿಂದ ಕುಣಿಗಲ್ಲಿ ತಂದು ಇಲ್ಲಿ ಅಲ್ಲಿ ಹೆಚ್ಚಿಗೆ ಒಂದು 30 ಕಿಲೋಮೀಟರ್ ಡಿಸ್ಟೆನ್ಸ್ ಇದೆ ಅಂತ ಹೇಳಿದೀನಿ. ಅಲ್ಲಿಂದ ಇಲ್ಲಿ ಮಕ್ಕಳನ್ನ ಹಾಕ್ತಾರೆ. ಇಲ್ಲಿ ಕಸ ಗುಡ್ಸಕ್ಕೆ, ನೆಲ ಒರ್ಸಕ್ಕೆ, ಪಾತ್ರೆ ತೊಳೆಯಕ್ಕೆ, ಇನ್ನು ಏನೇನ್ ತೊಳೆಯಕ್ಕೆ ಇಟ್ಕೋತಾರೋ ಮಕ್ಕಳನ್ನ ಗೊತ್ತಿಲ್ಲ. ಇಲ್ಲಿ ಮಾತಾಡ್ತೀನಿ ನೇರವಾಗಿ ಫೋನಲ್ಲಿ. ವಾರ್ಡನ್ ಬರ್ಲಿ, ವಾರ್ಡನ್ ಹತ್ರ ಫೋನಲ್ಲಿ ಮಾತಾಡ್ತೀನಿ. ಬಾತ್ರೂಮ್ಗಳು ನೀವೇ ವಾಶ್ ಮಾಡ್ಬೇಕಾ? ಇಲ್ವಾ? ಯಾರು ಹೇಳ್ಕೊಡೋದು? ಎತ್ಲ ಹೋದ್ರಿ ಅವರು? ಅವ್ರ ಭಟ್ರು ಕರೀರಿ, ಅವರು ಬಂದ್ರಿ ಇಲ್ಲಿ. ನೀವ್ ಯಾವ್ದು ಮಾಡ್ಕೊಡ್ದು ಈ ಕೆಲ್ಸಗಳ. ನೆಲ ಒರ್ಸೋದು, ಕಸ ಗುಡ್ಸೋದು,
ಇವೆಲ್ಲ ಒರೆಸೋದು ಆಮೇಲೆ ಊಟ ಆದ್ಮೇಲೆ ಒರೆಸ್ತಾರ ತೊಳೆಯೋದು ಅವನ್ನೆಲ್ಲ ಮಾಡ್ಕೊಡ್ದು ಮಕ್ಳು. ಅರ್ಥ ಆಯ್ತಾ? ಸ್ಪೆಷಲಿ ನಿಮ್ಗೆ ಹೇಳ್ತಾ ಇದೀನಿ, ಯಾರು ಮಾತಾಡ್ಲಿಲ್ಲ, ನೀನೇನು ಮಾತಾಡ್ಲಿಲ್ಲ ಅಲ್ಲಿ ಮಾತಾಡೋದು ಯಾರು ಕರೆದಿಲ್ಲ ಹೇಳ್ಬೇಕು ಸಮಸ್ಯೆನ. ಅರ್ಥ ಆಯ್ತಾ? ಇಲ್ಲಿ ಇವರೆಲ್ಲ ಇರೋದು ನಿಮ್ಮ ತಂದೆ ತಾಯಿದಿರು ಜನಸಾಮಾನ್ಯರು ಕಟ್ಟುವಂತ ತೆರಿಗೆ ಹಣದಲ್ಲಿ ಇವ್ರಿಗೆಲ್ಲ ಸಂಬಳ ಹೋಗ್ತಾ ಇದ್ದೆ. ನೀವು ಕೆಲ್ಸಕ್ಕೆ ಇಟ್ಕೊಂಡಿರೋದು ಇವ್ರನ್ನ ಅಧಿಕಾರಿಗಳನ್ನ. ಅರ್ಥ ಆಯ್ತಾ ನಿಮ್ಗೆ? ನೀವು ಇವ್ರನ್ನ ಕೆಲ್ಸಕ್ಕೆ ಇಟ್ಕೊಂಡಿರೋದು. ಇಲ್ಲಿ ಬಂದು ನೀವು ಓದೋ ವಯಸ್ಸಿನಲ್ಲಿ ಇಲ್ಲಿ ಕೂಲಿ ಕಾರ್ಮಿಕರ ತರ ಬಾಲ ಕಾರ್ಮಿಕರ ತರ ಇಲ್ಲಿ ಕೆಲಸ ಮಾಡಕ್ಕಲ್ಲ ಇರೋದು. ಅರ್ಥ ಆಯ್ತೇನಪ್ಪ ಸ್ಟೂಡೆಂಟ್ಸ್? ಅರ್ಥ ಆಯ್ತಾ ನಿಮ್ಗೆಲ್ಲ? ಏನ್ ಕೆಲಸನೂ ಮಾಡ್ಕೊಡ್ದ. ಟೈಮ್ ಟೇಬಲ್ ಇವತ್ತೇ ಕಿತ್ತಾಕ್ಬೇಕು. ಯಾವನ್ ಟೈಮ್ ಟೇಬಲ್ ಹಾಕಿದ್? ಯಾವನ್ರಿ ಟೈಮ್ ಟೇಬಲ್ ಹಾಕಿದ್ದು? ಮಾತಾಡ್ತೀನಿ ಬನ್ನಿ. ಬನ್ರಿ ಇಲ್ಲಿ. ಯಾರ್ರಿ ಅವರು? ಭಟ್ರಿ ಯಾರ್ರಿ? ಕರಿಯಪ್ಪ ಅವ್ರನ್ನ ಹೆಡ್ ಕುಕ್ ಸೂಪರ್ ವಾರ್ಡನ್ ಕರಿಯಪ್ಪ. ವ್ಯವಸ್ಥೆ ಜಾಗ ಚೆನ್ನಾಗಿದೆ ಇಲ್ಲಿ. ಮೊಬೈಲ್ ಹಂಗೆ ಹಂಗೆ ಹೆಂಗು ಇರ್ಬೇಡ. ಸಿಗೋಣ ಮೊಬೈಲ್ ಬಿಡು. ಇರ್ಬೋದಾ? ನೋಡ ಅಡ್ಡ ಬೇಡ. ವ್ಯವಸ್ಥೆ ಚೆನ್ನಾಗಿದೆ, ಜಾಗನೂ ಚೆನ್ನಾಗಿದೆ, ಒಳ್ಳೆ ವಾತಾವರಣ. ಇಂಥ ಜಾಗದಲ್ಲಿ ಮಕ್ಕಳನ್ನ ಇವರು ಈ ಕೆಲ್ಸಕ್ಕೆ ಇಟ್ಕೊಂಡಿದ್ದಾರೆ. ಕೂಲಿ ಕೆಲ್ಸಕ್ಕೆ ಇಟ್ಕೊಂಡಿದ್ದಾರೆ. ಇವರೆಲ್ಲ ಓದ್ಸಕ್ಕೆ ಇಟ್ಕೊಂಡಿಲ್ಲ. ಇಲ್ಲಿ ಹಾಸ್ಟೆಲ್ ಅಲ್ಲಿ ಕೂಲಿ ಕೆಲಸ ಇಟ್ಕೊಂಡಿದ್ದಾರೆ. ನೆಲ ಒರೆಸೋದು, ಪಾತ್ರೆ ತೊಳೆಯೋದು, ಕಸ ಗುಡಿಸೋದು, ಇನ್ನು ಏನೇನು ಇಟ್ಕೊಂಡಿದ್ದಾರೆ ಗೊತ್ತಿಲ್ಲ. ಇಲ್ಲಿ ನೋಡಿ ಆ ಮಕ್ಕಳ ಸ್ಥಿತಿ ತೋರಿಸಿ. ಮಕ್ಕಳು ಯಾರು ಇವತ್ತು ಸರ್ದಿ? ಯಾರು ಆರೋಗ್ಯ ಇವತ್ತು ನಿಮ್ಮ ಸರ್ದಿ ಯಾವತ್ತಿದೆ? ಶುಕ್ರವಾರ ನೆಲ ಒರೆಸೋದು. ನಿಮ್ಮ ಹೆಸರು ಪ್ರೀತಮ್ಮ. ಎಷ್ಟನೇ ಕ್ಲಾಸ್ ಓದ್ತಾ ಇದ್ದೀರಾ? 9th ಸ್ಟ್ಯಾಂಡರ್ಡ್. ನೆಲ ಒರೆಸೋದು, ಕಸ ಗುಡಿಸೋದು. ಕಸ ಗುಡಿಸೋದು ಯಾರ್ದು? ದರ್ಶನ್ ಯಾರಪ್ಪ? ಬರೀ ನೆಲ ಒರೆಸೋದು ಅಷ್ಟೇ ನೀನು, ಕಸ ಗುಡಿಸೋದಿಲ್ಲ. ನಿಮ್ ರೂಮಿಂದು. ದರ್ಶನ್ ಯಾರಪ್ಪ? ಆಮೇಲೆ ಸಂಜೆ ಯಾರು? ಸಂಜೆ ಹೊತ್ತು ಬಿಡ್ತಲ್ಲ. ಅವರು ಭಟ್ರು ಕರೆಯಪ್ಪ. ಯಾರ ಕರೀರಪ್ಪ? ಇಲ್ಲಿ ನಾವು ಕುಣಿಗಲ್ಲಿನ ಒಂದು ಬಾಯ್ಸ್ ಹಾಸ್ಟೆಲ್ ಅಲ್ಲಿ ಇದ್ದೀವಿ. ಇವತ್ತು ಓವರ್ ಆಲ್ ನೀವು ನೋಡ್ತಾ ಇರ್ಬೋದು ಮಕ್ಕಳನ್ನ. ಕೆಲವೊಂದು ಪೋಷಕರು ನಮಗೆ ಫೋನ್ ಮಾಡಿರ್ತಾರೆ, ಸರ್ ಈ ತರ ಆಗ್ತಾ ಇದೆ ಇಲ್ಲಿ ಊಟದ ವ್ಯವಸ್ಥೆ ಅಥವಾ ಮಕ್ಕಳನ್ನ ಈ ತರ ಕ್ಲೀನ್ ಮಾಡಿಸ್ತಿದ್ದಾರೆ, ಕೆಲಸ ಮಾಡಿಸ್ತೀರಿ ಅಂತ ಸಂದರ್ಭದಲ್ಲಿ ನಾವು ಇಲ್ಲಿ ಭೇಟಿ ಕೊಟ್ಟಿದ್ದೀವಿ. ಟೈಮ್ ಟೇಬಲ್ ಹಾಕ್ಬಿಟ್ಟಿದ್ದಾರೆ ಮಕ್ಕಳು. ಇಲ್ಲಿ ಕೂಲಿ ಕಾರ್ಮಿಕರು ಕೂಲಿ ಕೆಲಸ ಮಾಡ್ಸಕ್ಕೆ ಟೈಮ್ ಟೇಬಲ್ ಹಾಕೊಂಡು. ಇಲ್ಲಿ ಒಬ್ಬರನ್ನ ಸ್ವಚ್ಛತೆ ಯಾರನ್ನೂ ನೇಮಕಾತಿ ಮಾಡಿಲ್ಲ. ಇಲ್ಲಿ ಏನ್ ಅವ್ಯವಸ್ಥೆ ಇದೆಯೋ ಗೊತ್ತಿಲ್ಲ. ಬರಪ್ಪ ಇಲ್ಲಿ. ಸ್ವಚ್ಛತೆ ಮಾಡೋರ್ನ ನಿನ್ಗೆ ಹೇಳ್ಕೊಟ್ರಾ? ಅಲ್ಲ ನಮಗಲ್ಲ, ಸ್ವಚ್ಛತೆ ನಮಗೂ ಹೇಳ್ಕೊಟ್ಟವ್ರು. ಈ ತರ ಇರಿ ಕ್ಲೀನ್ ಆಗಿ ಅಂತ. ನೆಲ ಒರ್ಸಕ್ಕೆ ಹೇಳ್ಕೊಟ್ಟಾರ? ನೆಲ ಒರ್ಸಕ್ಕಲ್ಲ ಸರ್, ಒಬ್ರು ಮಡ್ಗೋರೆ ಕಸ ಗುಡ್ಸಕ್ಕೆ, ನೆಲ ಒರ್ಸಕ್ಕೆ. ಈಗ ಮಾಡ್ತಾ ಇದ್ರಲ್ಲ. ಟೈಮ್ ಟೇಬಲ್ ಹಾಕೊಂಡಿದ್ದೀರಾ? ಟೈಮ್ ಟೇಬಲ್ ಯಾರು ಹಾಕಿ? ಟೈಮ್ ಟೇಬಲ್ ಯಾರು ಹಾಕಿ? ನಮ್ ರೂಮು ನಾವು ಕ್ಲೀನ್ ಆಗಿ ಇಟ್ಕೊಳ್ಳೋಣ ಅಂತ ಎಲ್ಲಾರು ಸೇರಿಸಿ ನಮ್ ರೂಮು ಅಲ್ವಾ ನಾವು ಇಡ್ತೀವಲ್ವ ಸರ್. ಏನೋ ಒಂದೊಂದಿದೆ ಆದ್ರೆ ಎಲ್ಲಾರು ಮಾಡ್ತೀವಲ್ಲ ಅಂದ್ಬಿಟ್ಟು ಎಲ್ಲಾರು ಒಂದೊಂದಿನ ಕ್ಲೀನ್ ಮಾಡಿ ರೂಮ್ನ ಸ್ವಚ್ಛತೆಯಿಂದ ಇಟ್ಕೋತೀವಿ ಸರ್ ಅಷ್ಟೇ. ಅದೇ ಕ್ಲೀನ್ ಮಾಡಕ್ಕೆ ಕೆಲಸ ಮಾಡಕ್ಕಲ್ಲ, ಕಸ ಗುಡ್ಸಕ್ಕೆ, ನೆಲ ಒರೆಸಕ್ಕಲ್ಲ ನೀವು ಬಂದಿರೋದು. ಅರ್ಥ ಆಯ್ತಾ? ಓದಕ್ ಬಂದಿದ್ದೀರಾ? ಕರಿಯಪ್ಪ ಅವ್ರನ್ನ ಸ್ವಚ್ಛತೆ ಮಾಡಕ್ಕೆ ಬಂದ್ರಿ. ದನದ್ ಕೊಟ್ಗೆ ಅಂತ ತಿಳ್ಕೊಂಡ್ಬಿಟ್ರೆ ಮಕ್ಳಿಗೂ ತುಂಬ ಸರ್ ಅದ್ರಲ್ಲೇ ಆಗಿದೆ ಮೈಂಡ್ ವಾಶ್. ಅವ್ರಿಗೆ ವಯಸ್ಸವ್ರು ಯಾರು ಹೋಯ್ತವ್ರೆ? ಅವ್ರಿಗೂ ಮೈಂಡ್ ವಾಶ್ ಮಾಡ್ಬಿಟ್ಟಾರೆ. ಬನ್ನಿ. ಮತ್ತೆ ಅವ್ರ ಇದ್ಮೇಲೆ ನೀವೇ ತೋರಿಸ್ತಿದ್ದೀರಾ? ನಾವು ಆಚಿಂದ ಬರೋ ನಾವು ಇಲ್ಲಿ ಒಳಗಡೆ ಒಂದು ವಿಡಿಯೋ ಮಾಡ್ತಿರ್ತೀವಿ, ಮಾತಾಡ್ತಿರ್ತೀವಿ. ಆಚೆ ಬರೋದ್ರೊಳಗೆ ಹಳೆ ಮಕ್ಕಳಿಗೆ ಒಂದು ಸ್ಟೇಟ್ಮೆಂಟ್ ಹೋಗೋದೆ, ನಮ್ ರೂಮ್ ನಾವು ಕ್ಲೀನ್ ಮಾಡ್ಕೊಬೇಕು, ನಮ್ ರೂಮ್ ನಾವು ಇಟ್ಕೊಬೇಕು, ಅದಕ್ಕೋಸ್ಕರ ಮಾಡ್ಕೋಬೇಕು ಸರ್ ಅಂತ ಹೇಳ್ತಾರೆ. ಈಗ ನೀವು ಎಲ್ಲ ರೂಮ್ ನೀವೇ ಮಾಡ್ಕೊಂಡ್ರೆ ಅವ್ರನ್ನ ಇಟ್ಕೋಬೇಕು, ಸ್ವಚ್ಛತೆ ಕ್ಲೀನ್ ಮಾಡಲ್ಲ ಅಲ್ವಾ? ಕರೆಕ್ಟ್ ಅಲ್ವಾ? ನೀವು ಮಾಡ್ಕೊತೀರಲ್ವಾ? ಅವ್ರ ರೂಮ್ ಅವ್ರವ್ರು ಮಾಡ್ಕೊಂಡ್ರೆ ಅವ್ರ ಯಾಕೆ ಹೇಳಪ್ಪ? ಕೆಲ್ಸಕ್ಕೆ ಇಟ್ಕೊಂಡಿರ ಮಕ್ಕಳನ್ನ, ಕೆಲ್ಸಕ್ಕೆ ಇಟ್ಕೊಂಡಿರಿ ಅಂದ್ರೆ ಏನ್ ತಿಳ್ಕೊಂಡಿರ ನೀವೆಲ್ಲ? ಸಂಬಳ ಕೊಡೋದ ನೀವು? ಸರ್ಕಾರ ಸಂಬಳ ಕೊಡ್ತಾ ಇಲ್ವೋ? ಸಂಬಳ ಕೊಡ್ತಾ ಇಲ್ವೇಂದ್ರಿ? ನೀವು ಮಾಡೋ ಕೆಲ್ಸಗಳು ಮಕ್ಳು ಮಾಡ್ಬೇಕಾ? ನೆಲ ಒರ್ಸಕ್ ಒಬ್ಬ ಯಾವಂದ್ರಿ ಒಂದು ಟೈಮ್ ಟೇಬಲ್ ಹಾಕಿದ್ದು? ಯಾವಂದ್ರಿ ಟೈಮ್ ಟೇಬಲ್ ಹಾಕಿರೋದು?
ಯಾರ್ರೀ ಟೈಮ್ ಟೇಬಲ್ ಹಾಕಿರೋದು ಯಾರ್ರೀ? ಏನ್ ಗೊತ್ತಿಲ್ಲ? ಹಾಸ್ಟೆಲ್ ಇಲ್ವಾ ನೀವು? ಮಕ್ಳು ಏನೇನ್ ಕಾರ್ಯಚಟುವಟಿಕೆ ಏನೇನ್ ಮಾಡ್ತಾರೆ ಅಂತ ಗೊತ್ತಲ್ವ ನಿಮ್ಗೆ? ಗೊತ್ತಾಯ್ತದ ಇಲ್ವೋ? ಮತ್ತೇನ್ ಕೆಲ್ಸಕ್ಕೆ ಕಂಡಿದ್ರಿ ಮಕ್ಕಳನ್ನ? ಯಾರ್ರಿ ಅವ್ರು? ಕರ್ರಿ ಇನ್ನೊಬ್ರು ಯಾರ್ರಿ? ಎಲ್ಗೋದ್ರಿ ಅವರು? ಹೋಗಪ್ಪ, ವಾರ್ಡನ್ ಫೋನ್ ಮಾಡ್ಕೊಡಿ. ಇಲ್ಲಿ ಅಲ್ಪಸಂಖ್ಯಾತರ ಘಟಕದ ಅದು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಏನೋ ಬದಿ ಹೆಸರು ತೋರಿಸಿ. ನೋಡಿ, ಇದು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಸರ್ಕಾರಿ ಮೆಟ್ರಿಕ್ ಪೂರ್ವ ಬಾಲಕರ ವಿದ್ಯಾರ್ಥಿ ನಿಲಯ ಕುಣಿಗಲ್ಲು. ಇಲ್ಲಿ ಮಕ್ಕಳನ್ನ ಬಹುತೇಕವಾಗಿ ರೈತಾಪಿ ವರ್ಗರು ಮತ್ತೆ ಬಡವರು ಮತ್ತೆ ಅಲ್ಪಸಂಖ್ಯಾತರು, ಸ್ವಲ್ಪ ಕೂಲಿ ಕಾರ್ಮಿಕರು, ಆ ಸ್ಥಿತಿಲಿರುವಂತ ಪೇರೆಂಟ್ಸ್ಗಳು, ತಂದೆ ತಾಯಿಗಳು ಇಲ್ಲಿ ಮಕ್ಕಳನ್ನ ನೇಮಕಾತಿ ಮಾಡ್ತಾರೆ. ಅಂದ್ರೆ ಇಲ್ಲಿ ಹಾಸ್ಟೆಲ್ಗೆ ಹಾಕ್ತಾರೆ. ಹಾಸ್ಟೆಲ್ಗೆ ಹಾಕಂತ ಸಂದರ್ಭದಲ್ಲಿ ಇವರು ಮಕ್ಕಳು ಓದ್ಲಿ, ಏನೋ ಒಂದು ಒಳ್ಳೇದಾಗ್ಲಿ, ಭವಿಷ್ಯ ಒಳ್ಳೆ ರೂಪಿಸ್ಕೊಳ್ಳಿ, ನಮ್ಗಳ ತರ ನಮ್ಮ ಮಕ್ಳುಗಳು ಆಗ್ಬಾರ್ದು ಅಂತ ಆ ತಂದೆ ತಾಯಿ ಒಂದು ಇದರಿಂದ ಉದ್ದೇಶದಿಂದ ಇಲ್ಲಿ ಇದನ್ನು ಮಾಡ್ತಾರೆ. ಇವ್ರುಗಳು ಮಕ್ಕಳ ಕೈಲೇ ಕೆಲಸ ಮಾಡಿಸೋದು, ಮಕ್ಕಳ ಕೈಲೇ ಕ್ಲೀನ್ ಮಾಡಿಸೋದು. ಯಾರ್ರಿ ಸ್ವಚ್ಛತೆ? ಯಾರ್ರಿ? ಎಲ್ಲಪ್ಪ ಅವರು? ಅವ್ರ ಕಡೆಪ್ಪ ಮಾಲಿಂಗಯ್ಯನ ಯಾರು ಭಟ್ರ ಸಂಪತ್ತವ್ರು ಹೇಳ್ರಿ. ಎಲ್ಲಪ್ಪ ನೋಡಿ, ಈಗ ಜೊತೆಲಿದ್ದಾರೆ. ಸ್ವಲ್ಪ ಇದು ಸುದ್ದಿ ಆಗ್ತದೆ, ಅಲ್ಲೇ ಎಲ್ಲೋ ಪಾರ್ಟಿ ಕಾಣ್ತಾನೆ ಇಲ್ಲ. ನೋಡಿ, ಇಷ್ಟು ಮಕ್ಕಳು, ಒಂದು 40 ಚಿಲ್ಲರೆ ಮಕ್ಕಳಿದ್ದಾರೆ. ಯಾರ್ದು? 9844 23 09 ಕೈ ಮೇಲೆ ಬರ್ಕೊಂಡಿದ್ದಲ್ಲ ಯಾರು? ಅವ್ರ ಹೆಸರು ಕುಮಾರ್ ಅಂತ. ವಾರ್ಡನ? ಏನ್ ಮಾಡ್ತೀನಿ? ಹಲೋ ಸರ್, ನಮಸ್ಕಾರ. ಸರ್ ನಮಸ್ಕಾರ ಸರ್. ನಾನು ಚೆನ್ನೈ ಅಂತ KRS ಪಕ್ಷ ಜಿಲ್ಲಾಧ್ಯಕ್ಷ. ತಮ್ಮ ಹೆಸರು ಸರ್? ಏನ್ ಕೆಲಸ ಮಾಡ್ತೀರಾ ಸರ್ ಇಲ್ಲಿ? ವಾರ್ಡನ? ಮಕ್ಕಳನ್ನ ಕೆಲ್ಸಕ್ಕೆ ಇಟ್ಕೊಂಡಿದ್ದೀರಾ ಇಲ್ಲಿ? ಗೊತ್ತಾಗಿಲ್ಲ ಅಂದ್ರೆ? ಅಲ್ಲ, ಮಕ್ಕಳನ್ನ ನೆಲ ಒರ್ಸಕ್ಕೆ, ಕ್ಲೀನ್ ಮಾಡಕ್ಕೆ, ಕಸ ಗುಡ್ಸಕ್ಕೆ ಇಟ್ಕೊಂಡಿದ್ದೀರಾ ಅಂತ ಕೇಳಿದೆ. ನೀವೇ ಅಂತಲ್ಲ ಅಲ್ಲಿ ಅದೇ ಟೈಮ್ ಟೇಬಲ್ ಹಾಕೊಟ್ಟಿದ್ದೀರಾ ಅಂತಲ್ಲ? ಪರ್ಮಿಷನ್? ಅವ್ರ ರೂಮ್ ಕ್ಲೀನ್ ಮಾಡಬಾರ್ದು, ಕಸ ಗುಡ್ಸೋರು ಇಲ್ಲಿ ಸಿಬ್ಬಂದಿ ಅಂತ ಏನಾದ್ರು ಇದೆಯಾ? ಇಲ್ಲಿ ಸಿಬ್ಬಂದಿ ಏನ್ ಕೆಲ್ಸಕ್ಕೆ ಇಟ್ಕೊಂಡಿದ್ದೀರಾ, ಆ ಸಿಬ್ಬಂದಿ ಇಲ್ಲಿ ನೆಲ ಒರೆಸಬಾರ್ದು, ಕಸ ಗುಡಿಸಬಾರ್ದು ಅಂತ ಅವ್ರ ರೂಮ್ಗಳ್ದು, ಮಕ್ಳು ರೂಮ್ ಕ್ಲೀನ್ ಮಾಡಬಾರ್ದು ಅಂತ ಏನಾರು ಇದೆಯಾ ಆಪ್ಷನ್? ಟೈಮ್ ಟೇಬಲ್ ಯಾಕೆ ಹಾಕ್ಸಿದೀರಾ? ಟೈಮ್ ಟೇಬಲ್ ಯಾಕೆ ಹಾಕ್ಸಿದೀರಾ? ಹಾ, ಮಕ್ಳು ಹೇಳ್ತಿದ್ರಲ್ಲ ಟೈಮ್ ಟೇಬಲ್ ಕೊಟ್ಟಿದ್ದಾರೆ. ಆ ಟೈಮ್ ಟೇಬಲ್ ಒಂದ್ ನಿಮಿಷ ಕೇಳಿಸ್ಕೊಳ್ಳಿ ಸರ್, ಕೇಳಿಸ್ಕೊಳ್ಳಿ. ಉದ್ದುದ್ದ ಮಾತಾಡಕ್ ನಮಗೂ ಬರ್ತದೆ. ಮಕ್ಳಿಲ್ಲಿ ಬರೋದು ಓದೋದಕ್ಕೆ ಅಥವಾ ಇನ್ನೊಂದು ವಿಚಾರಕ್ಕೆ ಅಲ್ವಾ? ನೀವಿಲ್ಲಿ ಕೆಲ್ಸಕ್ಕೆ ಇಟ್ಕೊಂಡು ನೆಲ ಒರೆಸಿ ಕಸ ಗುಡ್ಸೋದಕ್ಕಲ್ಲ. ಮೊದ್ಲ ಟೈಮ್ ಟೇಬಲ್ ಇಲ್ಲಿ ಕೇಳಿಸ್ಕೊಳ್ಳಿ ಸರ್, ಆ ಟೈಮ್ ಟೇಬಲ್ ಏನಿದೆ ಮೊದ್ಲು ರಿಮೂವ್ ಮಾಡ್ಬೇಕು. ಅದನ್ನ ತೆಗ್ದ ಈಗ್ಲೇ ತೆಗಿಬೇಕು. ಎಲ್ಲಿದ್ದೀರಾ ನೀವು? ಇದು ನಿಮ್ಗೆ ಅವಕಾಶ ಕೊಡ್ತಾ ಇದೀವಿ ಸರ್, ಕೇಳಿಸ್ತಾ? ಇದನ್ನ ತೆಗೆದು ಬಿಟ್ಟು ಇವೆಲ್ಲ ಬೇಡ, ಸಾರಿ ಕ್ಷಮೆ ಇವೆಲ್ಲ ಬೇಡ. ಮಕ್ಕಳಿಂದ ನೀವು, ಅರ್ಥ ಆಯ್ತಾ? ಮಕ್ಕಳಿಂದ ನೀವು, ನಿಮ್ ಸಿಬ್ಬಂದಿಗಳು. ಅದು ಬಿಟ್ಟು ಇಲ್ಲಿ ಕೂಲಿ ಕಾರ್ಮಿಕರ ತರ ದುಡಿಸ್ಕೊಂಡು ಕಸ ಗುಡ್ಸ್ಕೊಳೋದು, ಇನ್ನೊಂದ್ ದಿನ ಕೆಲಸ ಮಾಡಿಸ್ಕೊಳಕಲ್ಲ ಇಲ್ಲಿ. ಮಕ್ಕಳು ಮೈಂಡಲ್ಲಿ ಒಳ್ಳೆ ವಿಚಾರಗಳು ಹೇಳಿ, ಬರೀ ಈ ಕೆಲ್ಸಕ್ಕೆ ಇಟ್ಕೊಳ್ಳೋ ವಿಚಾರಗಳು, ಇದು ಬಾಲ ಕಾರ್ಮಿಕ ಪದ್ಧತಿ ಆಗೋಗ್ಬಿಡ್ತದೆ. ನೀವು ಮಾಡ್ತಾರೆ ಕೆಲಸ ಅದೇನೆ. ಅರ್ಥ ಆಯ್ತಾ ಸರ್? ಕೂಡ್ದಿದ್ದು ಯಾಕೆ ಗೊತ್ತಾ? ನಮಗೂ ಗೌರವ ಇದೆ. ನಾವು ಸಹ ಸರ್ಕಾರಿ ಹಾಸ್ಟೆಲ್ ಅಲ್ಲಿ ಓದಂತ ವಿದ್ಯಾರ್ಥಿಗಳೇ ನಾವು, ಹೆಚ್ಚು ಕಮ್ಮಿ. ಅಲ್ಲಲ್ಲ, ಮತ್ತೆ ಅದ್ ನಿಮ್ ಕಷ್ಟಗಳು ಏನು ಅಂತ ಅರ್ಥ ಮಾಡ್ಕೋಬೇಕು. ಅದು ಎಲ್ಲ ಹೋಗ್ಬೇಕು, ಮಕ್ಳ ಕೈಲಿ ಏನು ಮಾಡಿಸ್ಬಾರ್ದು.
ನಮ್ಮ ಮುಂದೆನೆ ಮಕ್ಳು, ನಮ್ಮ ಮುಂದೆನೆ ಹೇಳಿ. ಬೇಕಾಗಿಲ್ಲ ಸರ್, ಬೇಕಾಗಿಲ್ಲ. ಅರಿವು ಅನ್ನೋದ್ರ ಹಿಂದೆಗಡೆ ಏನೋ ಇದೆ, ಅರ್ಥ ಆಯ್ತಾ? ಇವೆಲ್ಲ ಬೇಡ. ಅವೇನು ಇವ್ರಲ್ಲ ಅವರು, ಬೇರೆ ತರ ತಿಳ್ಕೊಳಕ್ ಹೋಗ್ಬಾರ್ದು. ಸ್ಟಾಪ್ ಆಗ್ಬೇಕು ಅಷ್ಟೇನೆ, ಇವತ್ತೇ ಸ್ಟಾಪ್ ಆಗ್ಬೇಕು. ಎಲ್ಲ ಒಳ್ಳೆ ವಾತಾವರಣ ಇದೆ. ಏನ್ರಿ ಇವನ್ನೆಲ್ಲ ಈ ತರ, ಇದೊಂದು ಯಾವ್ದೋ ಒಂದು ಈ ತರ ಎಲ್ಲ ಮಾಡ್ಸೋ ತಪ್ಪಲ್ವೇನ್ರಿ ನಿಮ್ಗೆ? ಬೇಕಾಗಿಲ್ಲ ಸರ್, ಬೇಕಾಗಿಲ್ಲ. ನಿಮ್ ಕಾನ್ಸೆಪ್ಟು ಮಕ್ಳಿಗೆ ಮೈಂಡ್ ಅಲ್ಲಿ ಏನೋ ಬೇರೆ ರೀತಿ ಪ್ರಭಾವ ಬೀರ್ತದೆ, ಅರ್ಥ ಆಯ್ತಾ? ಬೇಕಾಗಿಲ್ಲ ಅದು. ಮೊದ್ಲ ಟೈಮ್ ಟೇಬಲ್ ಇಂದ ಎಲ್ಲ ಕಿತ್ತಾಕಿಸ್ತೀನಿ, ಬಂದು ಅದ್ನ ಹೇಳಿ. ಸ್ವಲ್ಪ ಮಕ್ಳಿಗೆ ಇನ್ನೊಂದ್ಸಲ ಹೇಳ್ಬೇಕು ನೀವು ಅವ್ರಿಗೆ, ಏನೂ ಮಾಡಬೇಡಿ, ಬರೀ ಓದ್ಕೊಳ್ಳಿ, ಬರ್ಕೊಳ್ಳಿ, ಮತ್ತೆ ನಿಮ್ದು ಏನಿದೆ ಅದನ್ನ ನೋಡ್ಕೊಳ್ಳಿ ಅಷ್ಟೇನೆ. ಅಷ್ಟಕ್ಕೆ ಸೀಮಿತವಾಗಿರ್ಬೇಕಿಲ್ಲಿ. ಆಯ್ತು, ಒಳ್ಳೇದಾಗ್ಲಿ. ಥ್ಯಾಂಕ್ ಯು, ಬಾಯ್. ಇಷ್ಟು ಈ ಹಾಸ್ಟೆಲ್ ಅಲ್ಲಿ ಇವತ್ತು ಭೇಟಿ ಕೊಟ್ಟಂತ ಸಂದರ್ಭದಲ್ಲಿ ಇಷ್ಟ ಆಗಿದೆ. ಏನೋ ಮಕ್ಕಳು ನೀವು ಯಾರು ಕ್ಲೀನ್ ಮಾಡಬಾರ್ದಪ್ಪ, ಅರ್ಥ ಆಯ್ತಾ? ನಮ್ಮ ರೂಮ್ ನಾವು ಕ್ಲೀನ್ ಮಾಡ್ತೀವಿ ಅನ್ನೋದಕ್ಕೂ ಹೇಳಕ್ ಹೋಗ್ಬಾರ್ದು, ನಮ್ಮ ರೂಮ್ ನಾವು ಮಾಡ್ಕೋತೀವಿ ಅಂತಲೂ ಹೇಳ್ಬಾರ್ದು, ಅರ್ಥ ಆಯ್ತಾ? ಯಾರೋ ನೇಮಕಾತಿ ಮಾಡ್ತಾರೆ, ಕೆಲಸಗಾರರಿಗೆ ಕ್ಲೀನ್ ಮಾಡಕ್ ನೇಮಕಾತಿ ಮಾಡಿರ್ತಾರೆ, ಅವ್ರು ಮಾಡ್ತಾರೆ. ನೀವ್ ಯಾವ್ದು ಮಾಡಬಾರ್ದು, ಅರ್ಥ ಆಯ್ತಾ? ಚೆನ್ನಾಗಿ ಓದ್ಬೇಕು, ಇಷ್ಟೇ ಉದ್ದೇಶ. ಇನ್ನೇನ್ ಹೇಳಿ, ನಿಮ್ ತಂದೆ ತಾಯಿ ಕಳ್ಸಿರೋ ಓದಿ ಬರೀರಿ, ಚೆನ್ನಾಗಿ ಒಳ್ಳೆ ಬುದ್ಧಿ ಕಲೀರಿ ಅಂತಲೇ ಇಲ್ಲಿ ಹಾಸ್ಟೆಲ್ ಬಿಟ್ಟಿರೋದು ನಿಮ್ಮನ್ನ, ಅರ್ಥ ಆಯ್ತಾ? ಯಾವನೋ ಏನೋ ಹೇಳ್ತಾನೆ ಅಂತ ಕೇಳ್ಕೊಂಡು ಇಲ್ಲಿ ಜವಾನ್ರ ಕೆಲಸ ಮಾಡಕ್ಕಲ್ಲ. ಇಷ್ಟ ಹೇಳ್ತಾ ಈ ವಿಡಿಯೋ ಎಂಡ್ ಮಾಡ್ತಾ ಇದೆ. ಮತ್ತೆ ತಂದೆ ತಾಯಿಗಳು ಕೆಲವರು ಫೋನ್ ಮಾಡಿ ನಮ್ಗೆ ಹೇಳಿರ್ತಾರೆ, ಹಿಂಗಾಗಿ ಇದೇ ಸರ್ ಈ ತರ ಸ್ಥಿತಿಯನ್ನು ಹೊತ್ತಿ ನಾವಿಲ್ಲಿ ಎಂಟ್ರಿ ಕೊಟ್ಟು ಇಲ್ಲಿ ಬಂದಿದ್ದೀವಿ. ಬಂದೆಲ್ಲ ವಾರ್ಡನ್ ಜೊತೆ ಮಾತಾಡಿದ್ವಿ. ಮುಂದಿನ ದಿನಗಳಲ್ಲಿ ಇದನ್ನ ಮಾಡ್ಸಲ್ಲ ಅಂತ ಹೇಳಿದ್ರೆ ಸ್ವಲ್ಪ ಅದ ಟೈಮ್ ಟೇಬಲ್ ಕಿತ್ತಾಕ್ ಬಿಡ್ರಪ್ಪ ಮಕ್ಕಳು ಯಾರಾದ್ರು, ನಾವು ಅದನ್ನ ರಿಮೂವ್ ಮಾಡಿಸ್ತೀನಿ. ಯಾವ ರೂಮ್? ಎಲ್ಲ ರೂಮಲ್ಲಿ ಇದೆಯಾ? ಈ ರೂಮಲ್ಲಿ ಯಾರು? ಈ ಮೂರೆಯಾ? ಬಾ ಒಂದೇ ಇರಪ್ಪ. ಯಾರ ಕಿತ್ತಾಕ್ಬಿಟ್ಟಾರಲ್ಲಪ್ಪ ಟೈಮ್ ಟೇಬಲ್? ಕಿತ್ತಾಕ್ಬಿಡೋರು ಆಗ್ಲೇ ಅವ್ರ. ಆಯ್ತು, ಎಲ್ಲ ಆಯ್ತು, ಮಾಡಬಾರ್ದು. ಟೈಮ್ ಟೇಬಲ್ ಏನಿದೆ ಎಲ್ಲ ಕಿತ್ತಾಕ್ಬಿಡ್ರಿ, ಅರ್ಥ ಆಯ್ತಾ? ಇಷ್ಟು ಹೇಳ್ತಾ ಇವತ್ತ ಏನು ಈ ವಿಡಿಯೋ ಎಂಡ್ ಮಾಡ್ತಾ ಇದೀವಿ. ಎಲ್ರಿಗೂ ಒಳ್ಳೇದಾಗ್ಲಿ, ಒಳ್ಳೆ ಕೆಲಸ ಮಾಡಿ, ಮಕ್ಕಳು ನಿಮ್ಮ ಭವಿಷ್ಯ ನೀವು ರೂಪಿಸ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋ ಎಂಡ್ ಮಾಡ್ತಾ ಇದೀನಿ. ನಮಸ್ಕಾರ.